नए साल का जश्न, महाराजा स्वीट का खास ऑफर, केक पर भारी डिस्काउंट। बीजापुर की प्रसिद्ध महाराजा स्वीट्स नए साल 2026 के जश्न को और भी खास और शानदार बनाने के लिए केक ऑफर लेकर आया है आपके पास। यहाँ मिठाई, नमकीन, चटपटे और इसके अलावा अलग अलग फ्लेवर वाले केक बहुत ही सस्ते दामों पर मिल रहे हैं। खास ऑफर चल रहा है। कोल्ड केक 1 किलो सिर्फ 500 रुपये में, नॉर्मल केक हाफ किलो 160 रुपये, तो नॉर्मल केक 1 किलो 320 रुपये में, कोल्ड केक हाफ किलो 250, तो कोल्ड केक 1 किलो 500 रुपये। 1 किलो केक की खरीदी पर पार्टी पॉपर फ्री दिया जा रहा है। ये खास ऑफर 31 दिसंबर से 1 जनवरी तक ही रहेगा। ऑर्डर देने के लिए संपर्क करें 8880001158 पर या कांटेक्ट करें सेंट्रल बस स्टैंड, महाराजा स्वीट, बीजापुर। इस नए साल की मिठास बढ़ाएं महाराजा केक के साथ और जश्न को बनाएं यादगार। हैप्पी न्यू ईयर। स्वागत है आपका बी न्यूज नेशन में। मैं हूं आबिद हुसैन शेख। बीजापुर जिले में जमीन अधिग्रहण मामलों के लिए विशेष लोक अदालत। बीजापुर जिला कानून सेवा प्राधिकार अथॉरिटी ने प्रेस मीट में एक अहम जानकारी दी है। पिछली लोक अदालत में बीजापुर जिले ने पूरे राज्य में दूसरा स्थान हासिल किया था। इस सफलता का कारण ज्यादा प्रचार और बड़ी संख्या में मामलों का निपटारा रहा। जिला न्यायाधीशों ने प्रेस कॉन्फ्रेंस करते हुए जमीन अधिग्रहण, लैंड एक्विजिशन से जुड़े मामलों के समाधान के लिए 24 जनवरी 2026 को स्पेशल लोक अदालत आयोजित की जाएगी। सरकार की ओर से दिए गए प्रस्ताव को कई दावेदारों ने स्वीकार कर लिया है और कुछ मामलों में ज्वाइंट मेमो भी दाखिल किया गया है। इसके साथ ही नेशनल मीडिएशन कैंपेन, राष्ट्रीय मध्यस्थता अभियान 21 जनवरी से 29 दिनों तक चलाया जाएगा। इस अभियान का उद्देश्य पारिवारिक और सिविल विवादों को कम समय और कम खर्च सुलझाना है, कहा न्यायाधीशों ने। आपराधिक मामलों को छोड़कर चेक बाउंस से जुड़े मामले, धारा 138 भी इसमें शामिल की गई है। अधिकारियों ने वकीलों और आम जनता से अपील की है कि वो इस अभियान का पूरा फायदा उठाएं। मीडिया से भी अनुरोध किया गया है कि इस महत्वपूर्ण पहल की ज़्यादा से ज़्यादा जानकारी लोगों तक पहुंचाई जाए। ಎಲ್ರಿಗೂ ನಮ್ಮ ವಿಜಯಪುರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಮ್ಮ ಸತತ ಬೆಂಬಲದಿಂದಾಗಿ ನಾವು ಕಳೆದ ಲೋಕ ಅದಾಲತ್ನಲ್ಲಿ ಕೂಡ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ಲೋಕ ಅದಾಲತ್ನಲ್ಲಿ ಬೆಂಗಳೂರು ಸಿಟಿ ಫಸ್ಟ್ ಬಂದಿತ್ತು, ನಾವು 2ನೇ ಸ್ಥಾನದಲ್ಲಿದ್ದೇವೆ. ಇದನ್ನು ಸಾಧಿಸೋದಕ್ಕೆ ಕಾರಣ ಅಂತ ಹೇಳಿದರೆ ನಾವು ವೈಡ್ ಪಬ್ಲಿಸಿಟಿ ಕೊಟ್ಟಿದ್ದೀವಿ ಎಲ್ಲ ಕಡೆಯಿಂದ. ಅಂದರೆ ನಮ್ಮ ಜಿಲ್ಲಾ ಸೆಂಟ್ರಲ್ಲಿ ಮಾತ್ರ ಅಲ್ಲ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾತ್ರ ಅಲ್ಲ, ಎಲ್ಲ ತಾಲೂಕು ಕೋರ್ಟ್ಗಳಲ್ಲಿ ಕೂಡ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಸಸ್ ಡಿಸ್ಪೋಸಲ್ ಆಗಿತ್ತು. ಸೊ ಅದರ ಸಕ್ಸಸ್ ನಿಮ್ಮಿಂದ ಕೂಡ ಆಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲ ತಿಳಿದ ಹಾಗೆ ನಮ್ಮ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ, ವಿಜಯಪುರ ಆ್ಯಂಡ್ ಕಲಬುರಗಿ, ಇದರಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅತಿ ಹೆಚ್ಚು ಭೂಮಿ ಅಕ್ವಿಷನ್ ಆಗಿತ್ತು, ಲ್ಯಾಂಡ್ ಅಕ್ವಿಷನ್. ಅದರ ಪ್ರಕರಣಗಳೇ ನಮ್ಮಲ್ಲಿ ಜಾಸ್ತಿ ಇದೆ. ಈ ಸಾರಿ ಲ್ಯಾಂಡ್ ಅಕ್ವಿಷನ್ ಕೇಸ್ಗಳಿಗೋಸ್ಕರನೇ ವಿಶೇಷವಾಗಿ ಸ್ಪೆಷಲ್ ಲೋಕ ಅದಾಲತ್ ಒಂದು ನಡೆಸ್ತಾ ಇದ್ದೇವೆ. 24/1/2026 ಸ್ಪೆಷಲ್ ಲ್ಯಾಂಡ್ ಅಕ್ವಿಷನ್ ಅಂದರೆ ಓನ್ಲಿ ಇಟ್ ಇಸ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಲ್ಯಾಂಡ್ ಅಕ್ವಿಷನ್ ಕೇಸಸ್. ರಾಜ್ಯ ಸರ್ಕಾರ ಕೂಡ ಒಂದು ಆಫರ್ ಕೊಟ್ಟಿದೆ, ಅದಕ್ಕೆ ಹೆಚ್ಚಿನ ಎಲ್ಲ ಕ್ಲೈಮೆಂಟ್ಸ್ಗಳು ಒಪ್ಕೊಂಡಿದ್ದಾರೆ. ಸೊ ಅದನ್ನು ಕೆಲವು ಆಲ್ರೆಡಿ ನಾವು ಜಾಯಿನ್ ಮೆಮೊ ಕೂಡ ತಗೊಂಡು ಕಳಿಸ್ಕೊಟ್ಟಿದ್ದೀವಿ. ಅದರ ಇತ್ಯರ್ಥಕ್ಕೋಸ್ಕರ 24/1/2016 ಸ್ಪೆಷಲ್ ಲ್ಯಾಂಡ್ ಸ್ಪೆಷಲ್ ಲೋಕ ಅದಾಲತ್ ನಡೆಸ್ತಾ ಇದ್ದೇವೆ. ಅದರ ಬಗ್ಗೆ ಇನ್ನೂ ಕೆಲವು ಕಡೆ ಪ್ರಚಾರ ಆಗಿಲ್ಲ. ಅಂದರೆ ಅಡ್ವೊಕೇಟ್ಸ್ಗಳಿಗೆ ಗೊತ್ತಿದೆ, ಬಟ್ ಪಕ್ಷಕಾರರಿಗೆ ಅದು ಇನ್ನೂ ತಲುಪಿಲ್ಲ. ಆ ಕಾರಣಕ್ಕೆ ಅದನ್ನು ಒಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿ ಪಬ್ಲಿಸಿಟಿ ಕೊಡಿ. ಕಳೆದ ಬಾರಿ ನಾವು ಮಧ್ಯಸ್ಥಿಕೆ ವಿಶೇಷ ಒಂದು ಅಭಿಯಾನ ಆಯಿತು.
ಈ ಸಾರಿ ಅದೇ ರೀತಿ ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ 2/1/2016 90 ದಿನಗಳ 2.0 90 ಡೇಸ್ ಮಧ್ಯಸ್ಥಿಕೆ ಅಭಿಯಾನ ಅಂತ ಒಂದು ನಡೀತಾ ಇದೆ. ಕಳೆದ ಬಾರಿ ನಡೆದಂಥ ಈ ಒಂದು ಅಭಿಯಾನದಲ್ಲಿ ನಮ್ಮ ವಿಜಯಪುರ ಡಿಸ್ಟಿಕಲ್ಲಿ 49,250 ಪ್ರಕರಣಗಳಲ್ಲಿ ಒಟ್ಟು 3,228 ಪ್ರಕರಣಗಳು ರಾಜಿಗಾಗಿ ನಾವು ಗುರುತಿಸಿದ್ದೀವಿ. ಅದರಲ್ಲಿ ಮಧ್ಯಸ್ಥಿಕೆಯಲ್ಲಿ 745 ಪ್ರಕರಣಗಳನ್ನು ಮಧ್ಯಸ್ಥಿಕಾ ಕೇಂದ್ರಗಳಿಗೆ ಕಳಿಸಿಕೊಟ್ಟಿದ್ದೆವು. ಅದರಲ್ಲಿ 115 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿತ್ತು. ಕಂಪೇರಿಟಿವ್ ಅದರ್ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಚೆನ್ನಾಗಿ ಆಗಿತ್ತು. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದಲೂ ಕೂಡ ನಮಗೆ ಅಪ್ರಿಷಿಯೇಷನ್ ಮಾಡಿದರು, ನೀವು ಚೆನ್ನಾಗಿ ಮಾಡಿದ್ದೀರಿ ಅಂತೇಳಿ. ನಾನು ಅದರ ಒಂದು ಯಶಸ್ಸು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಾರಿಯ ಮಧ್ಯಸ್ಥಿಕೆ ಅಭಿಯಾನ ಏನಿದೆ ಇದರಲ್ಲಿ ಕೂಡ ನಾವು ಅತಿ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕಾಗಿದೆ. ಒಂದು ದೇಶದ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಹಳ್ಳಿಗಳೇ ನಮ್ಮ ದೇಶದ ಬೆನ್ನೆಲುಬು. ನೆಮ್ಮದಿಯ ಜೀವನ ಒಂದು ಕಡೆ ಆದರೆ ನಾವು ಅನಗತ್ಯವಾದಂಥ ಒಂದು ವ್ಯಾಜ್ಯಗಳನ್ನು ನಡೆಸುವುದಕ್ಕೋಸ್ಕರ ನಾವು ವ್ಯಯಿಸುವಂಥ ಸಮಯ ಮತ್ತು ಹಣ ಎರಡೂ ಕೂಡ ಅಮೂಲ್ಯವಾದದ್ದು. ಅದನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಈ ಮಧ್ಯಸ್ಥಿಕೆ ಅಭಿಯಾನ ನಡೆಸ್ತಾ ಇದ್ದೇವೆ. ಖಂಡಿತವಾಗಿಯೂ ಒಂದು ಸಮಾಜದಲ್ಲಿ, ಯಾಕಂತ ಹೇಳಿದ್ರೆ ನಾವು ಸೊಸೈಟಿ ಅಂತ ಹೇಳಿದ್ರೆ ಮನುಷ್ಯರಿದ್ದರೆ ಮಾತ್ರ, ಮಾನವರಿದ್ದರೆ ಮಾತ್ರ ಅದೊಂದು ಸಮಾಜ ಆಗೋದು. ಮನುಷ್ಯರಿದ್ದ ಕಡೆ ವ್ಯಾಜ್ಯ ಇರಲೇಬೇಕು. ಆ ವ್ಯಾಜ್ಯ ಅದೊಂದು ಪಾರ್ಟ್ ಆಫ್ ಇವನ ಅಭಿವೃದ್ಧಿ ಆಗಬೇಕಿದ್ರೂ ವ್ಯಾಜ್ಯಗಳು ನಡೆಯೋದು ಸಹಜ. ಅದನ್ನು ಕಡಿಮೆ ವೆಚ್ಚದಲ್ಲಿ ನಾವು ಕಡಿಮೆ ಸಮಯದಲ್ಲಿ ನಾವು ಅದನ್ನು ಪರಿಹರಿಸಿಕೊಳ್ಳುವುದರ ಬಗ್ಗೆ ನಾವು ಯೋಚಿಸುವಂಥದ್ದು ಬುದ್ಧಿವಂತಿಕೆ. ಆ ಒಂದು ಪ್ರಯತ್ನವಾಗಿ ಈ ವಿಶೇಷ ಮಧ್ಯಸ್ಥಿಕೆ ಅಭಿಯಾನ ನಡೆಸ್ತಾ ಇದ್ದೇವೆ. ಯಾವ್ಯಾವ ಪ್ರಕರಣಗಳನ್ನು ನಾವು ಈ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಬಗೆಹರಿಸಿಕೊಳ್ಬೋದು ಅನ್ನೋದನ್ನು ನಾವು ಸರ್ ನಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದನ್ನು ಹೆಚ್ಚಿನ ಪ್ರಕರಣಗಳಲ್ಲಿ ಎಲ್ಲ ಫ್ಯಾಮಿಲಿ ಡಿಸ್ಪ್ಯೂಟ್ಸು, ಸಿವಿಲ್ ಡಿಸ್ಪ್ಯೂಟ್ಸ್, ಪಾರ್ಟಿಷನ್ ಸೂಟ್ಸು, ಯಾವ್ಯಾವ ಪ್ರಕರಣಗಳನ್ನು ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಮಾಡ್ಬೋದು ಎಕ್ಸೆಪ್ಟ್ ಕ್ರಿಮಿನಲ್ ಕೇಸಸ್ ಆ್ಯಂಡ್ ಗೌರ್ಮೆಂಟ್ ಪಾರ್ಟಿ ಆಗಿರುವಂಥದ್ದು, ಸರ್ಕಾರದ ಜಮೀನನ್ನು ಏನಾದರೂ ಡಿಕ್ಲರೇಷನ್ ಕೇಳಿ ಹಾಕಿರುವಂಥದ್ದು, ಅಥವಾ ಏನು ಮರಣ ಪತ್ರದ ಮೇಲೆ ಏನಾದರೂ ಕ್ಲೈಮ್ ಇದ್ದಾಗ ಅದರ ಪ್ರಕಾರ ಒಪ್ಪಿಕೊಂಡ್ರೆ ಅದನ್ನು ನಾವು ಮಧ್ಯಸ್ಥಿಕೆಯಲ್ಲಿ ಸರಿಪಡಿಸ್ಬೋದು. ಇಲ್ಲ ಅದನ್ನು ಡಿಸ್ಪ್ಯೂಟ್ ಮಾಡಿಕೊಂಡು ಅದೇ ಮರಣ ಶಾಸನ ಪತ್ರದಲ್ಲಿ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಪ್ರೋಗ್ರಾಮ್ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಕಷ್ಟ, ಮಾಡ್ಕೋಬೋದು, ಬಟ್ ತುಂಬ ಕಷ್ಟ ಅದು. ಸೊ ಹಾಗೆ ಅಂಥದ್ದನ್ನೆಲ್ಲ ಬಿಟ್ಟು ಬೇರೆ ಯಾವ್ಯಾವುದೆಲ್ಲ ಪ್ರಕರಣಗಳು ಇತ್ಯರ್ಥಪಡಿಸ್ಕೋಬೋದು ಅದನ್ನೆಲ್ಲ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ. ಕ್ರಿಮಿನಲ್ ಸೈಡಲ್ಲಿ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಏನಿದೆ, ಚೆಕ್ ಬೌನ್ಸ್ ಕೇಸು, ಅದನ್ನು ಕೂಡ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆಲ್ರೆಡಿ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಜುಡಿಷಿಯಲ್ ಆಫೀಸರ್ಸ್ ಕೊಟ್ಟಿಗೆ. ಸೊ ಇದರ ಒಂದು ಯಶಸ್ಸಿಗೆ ತಮ್ಮ ಸಹಕಾರವನ್ನು ಕೋರುತ್ತಾ ಎಲ್ಲ ಪತ್ರಿಕಾ ಮಾಧ್ಯಮದವರು, ಮಾಧ್ಯಮದವರು ಇದರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡಿ ಅಂತ ಕೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ 2026 ವರ್ಷ ತಮಗೆಲ್ಲ ಯಶಸ್ಸು ತಂದುಕೊಡಲಿ, ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಕೊಡಲಿ. ಯಾಕಂದರೆ ಮಾಧ್ಯಮದವರಿಗೆ ಯಶಸ್ಸು ಅಂತ ಹೇಳಿದ್ರೆ ಒಳ್ಳೆ ಸುದ್ದಿಗಳು ಸಿಗಲಿ ಅಂತೇಳಿ ಎಲ್ಲರಿಗೂ ಒಳ್ಳೆಯ ಸುದ್ದಿಗಳು ಜಾಸ್ತಿ, ಒಳ್ಳೆ ಸುದ್ದಿಗಳು. ಅದೇ ನಾನು ಹೇಳ್ತೇನೆ, ನೀವು ಯಾರು ಮೀಡಿಯಾ ಪರ್ಸನ್ಸ್ ಲೈಕ್ ಸೋಷಿಯಲ್ ಡಾಕ್ಟರ್ಸ್ ಇದ್ದಂಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ನೋಡ್ತೀವಿ. ನೋಡಿದಾಗ ಪಾಸಿಟಿವ್ ನ್ಯೂಸ್ ಎದುರುಗಡೆ ಸಿಕ್ಕಿದ್ರೆ, ಅಭಿವೃದ್ಧಿ ಬಗ್ಗೆ ನ್ಯೂಸ್ಗಳು ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ನಮ್ಮ ಆ ದಿನದ ಒಂದು ನಮ್ಮ ದಿನಚರಿ ಶುರು ಆಗೋದೇ ನ್ಯೂಸ್ ಪೇಪರ್ಗಳು ನೋಡೋದ್ರ ಮೂಲಕ. ಅದಕ್ಕೆ ಒಳ್ಳೊಳ್ಳೆ ಸುದ್ದಿಗಳೇ ಬರಲಿ ಅಂತೇಳಿ ಇವತ್ತು ನೋಡಿದೆ ನಾವು ಇಂಡಿಯಾ 4ನೇ ಅತಿ ದೊಡ್ಡ ಆರ್ಥಿಕವಾಗಿ ರಾಷ್ಟ್ರ ಅಂತೇಳಿ ಗುರುತಿಸಿಕೊಟ್ಟಿದೆ. ಅಂಥ ನ್ಯೂಸ್ಗಳು ಬಂದಾಗ ನಮ್ಗೆ ಖುಷಿ ಆಗುತ್ತೆ, ನಾವು ಅಂಥ ಒಂದು ಅಭಿವೃದ್ಧಿ ಇದರಲ್ಲಿದ್ದೀವಿ ಅಂತೇಳಿ. ಸೊ ಹಾಗಾಗಿ ಅದನ್ನು ಮಾತ್ರ ಕೆಲವು ಇನ್ನೊಂದು ವರ್ಗದವರಿಗೆ ಬೇರೆ ರೀತಿಯ ನ್ಯೂಸ್ಗಳು ಬೇಕು. ಸೊ ಎಲ್ಲರಿಗೂ ಮತ್ತೊಮ್ಮೆ 2026 ಇನ್ ಅಡ್ವಾನ್ಸ್
ಶುಭಾಶಯ ಕೋರುತ್ತಾ ಸರ್, ಈಗ ವಿಜಯಪುರ ಜಿಲ್ಲೆಯಲ್ಲಿ ಕೆಲವೊಂದು ಭೂಸ್ವಾಧೀನ ಪ್ರಕರಣಗಳು ನಡೀತಾ ಇದೆ. ಅದು ರೈತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇಂಡಸ್ಟ್ರಿಯಲ್ ಸಂಬಂಧಪಟ್ಟ. ಇದರಲ್ಲಿ ಏನಾದರೂ ಮಧ್ಯಸ್ಥಿಕೆ ವಹಿಸ್ಬೋದು? ಅವರು ಜಮೀನು, ಸರ್ಕಾರದವರು ಜಮೀನು ಕೇಳ್ತಾ ಇದ್ದಾರೆ, ರೈತರು ಜಮೀನು ಕೊಡಲ್ಲ. ಸರ್ಕಾರದ ಕೆಲವು ಪಾಲಿಸಿ ಮ್ಯಾಟರ್ಸ್ ಇರ್ತದೆ, ಅದರಲ್ಲಿ ಸಿವಿಲ್ ಕೋರ್ಟಿಗೆ ಜುರಿಸ್ಡಿಕ್ಷನ್ ಕಡಿಮೆ ಮತ್ತು ಪ್ರೀ ಲಿಟಿಗೇಷನ್ ನಾವು ಕೋರ್ಟ್ ಮುಂದೆ ಇರೋದನ್ನು ಮಾತ್ರ ನಾವು ಮಧ್ಯಸ್ಥಿಗೆ ಕಳಿಸೋಕ್ಕಾಗುತ್ತೆ, ನ್ಯಾಯಾಲಯದಲ್ಲಿ ಇದ್ದಂಥ ಚಾಲ್ತಿಯಲ್ಲಿರುವಂಥ ಪ್ರಕರಣಗಳು ಮಾತ್ರ. ಸೊ ಇದು ಪಾಲಿಸಿ ಮ್ಯಾಟರ್ಸ್ ಎಲ್ಲ ನಮಗೆ ಬರೋದಿಲ್ಲ, ಸಿವಿಲ್ ಕೋರ್ಟ್ ಜುರಿಸ್ಡಿಕ್ಷನ್ಗೆ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಇಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಈಗ ಇರುವಂಥ ಲ್ಯಾಂಡ್ ಅಕ್ವಿಷನ್ ಕೇಸ್ಗಳೇನಿದೆ, ಚಾಲ್ತಿಯಲ್ಲಿರುವಂಥ ಕೇಸ್ಗಳು ಮತ್ತು ಎಕ್ಸಿಕ್ಯೂಷನ್ ಕೇಸಸ್ ಎಷ್ಟು ಪೆಂಡಿಂಗ್ ಇದೆ ಅದನ್ನು ನಾವು ಈ ಸರಿ ಮಾಡ್ತಿದ್ದೀವಿ. ಮ್ಯಾಕ್ಸಿಮಮ್ ಅಂದರೆ ಗೌರ್ಮೆಂಟ್ನವರು ಒಂದು ಏನೋ ಆಫರ್ ಕೊಟ್ಟಿದ್ದಾರೆ, ಆಫರ್ ಪ್ರಕಾರ ಒಂದು ಬ್ಲಾಂಕೆಟ್ ಆರ್ಡರ್ ಮಾಡಿದ್ದಾರೆ. ನೀವು ಯು ಕ್ಯಾನ್ ಪ್ರೊಸೀಡ್ ವಿತ್ ದಟ್ ಪ್ರಪೋಸಲ್, ಸಪೋಸ್ ದಿ ಕ್ಲೈಮೆಂಟ್ಸ್ ಆರ್ ರೆಡಿ ಟು ಅಕ್ಸೆಪ್ಟ್ ದಟ್ ಪ್ರಪೋಸಲ್ ಅಂತ ಹೇಳಿದ್ರೆ ಎನಿ ನಂಬರ್ ಆಫ್ ಕೇಸಸ್ ವಿ ಆರ್ ರೆಡಿ ಟು ಸೆಟಲ್ ಅಂತ ಹೇಳಿ. ಸೊ ಅದಕ್ಕೆ ಯಾರೆಲ್ಲ ರೆಡಿ ಇದ್ದಾರೆ ಅಂಥದ್ದನ್ನೆಲ್ಲ ನಾವು ಜಾಯಿಂಟ್ ಮೆಮೊ ತಗೊಂಡು ಮೀಡಿಯೇಷನಲ್ಲಿ ಒಂದು ಅವಾರ್ಡ್ ಆಗುತ್ತೆ. ಅಗೇನ್ಸ್ಟ್ ದ್ಯಾಟ್ ಅವಾರ್ಡ್ ದೇರ್ ವಿಲ್ ಬಿ ನೋ ಎನಿ ಅಪೀಲ್, ಫೈನಲ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಿಕ್ಯೂಷನ್ ಹಾಕೊಂಡು ಮತ್ತೆ ಏನಾದರೂ ಅವ್ರು ಕಟ್ಟಲಿಲ್ಲ ಅಂತ ಹೇಳಿದ್ರೆ, ಸಪೋಸ್ ಆ್ಯಸ್ ಪರ್ ದ್ಯಾಟ್ ಕಾಂಪ್ರಮೈಸ್ ಅವ್ರು ಏನಾದರೂ ಡೆಪಾಸಿಟ್ ಮಾಡಲಿಲ್ಲ ಅಂದರೆ ಅವಾರ್ಡ್ ಮೇಲೆ ಎಕ್ಸಿಕ್ಯೂಷನ್ ಹಾಕ್ಕೊಂಡು ರಿಕವರಿ ಮಾಡ್ಬೋದು. ಬಟ್ ಗೌರ್ಮೆಂಟ್ನವರು ಕೂಡ ಹೇಳಿದ್ದಾರೆ, ನಾವು ಇಮಿಡಿಯೇಟಾಗಿ ಮೀಡಿಯೇಷನ್ ಆ್ಯಂಡ್ ಲೋಕದಳದಲ್ಲಿ ಎಷ್ಟು ಸೆಟ್ಲ್ ಆಗುತ್ತೆ ಅದಕ್ಕೆ ಇಮಿಡಿಯೇಟಾಗಿ ನಾವು ಅಮೌಂಟ್ನ ಡೆಪಾಸಿಟ್ ಮಾಡೋದಕ್ಕೆ ದುಡ್ಡು ಕೂಡ ಇದೆ ಅಂತೇಳಿ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆಯಲ್ಲಿ ನಾವು ಮುಂದೆ ಹೋಗೋಣ. ಅತಿ ಹೆಚ್ಚಿನ ಪ್ರಕರಣಗಳನ್ನು ಇದು ರಾಷ್ಟ್ರ ಮಟ್ಟದಲ್ಲಿ ಇದೆ ಸರ್, ರಾಷ್ಟ್ರ ವ್ಯಾಪ್ತಿನ ಮೀಡಿಯೇಷನ್ ಇಸ್ ನ್ಯಾಷನಲ್ ಡ್ರೈವ್, ಇದು ನ್ಯಾಷನಲ್ ಲೆವೆಲ್ ಡ್ರೈವ್. ಇದು ಒಂದನೇ ಮಧ್ಯಸ್ಥಿಕೆ ಅಭಿಯಾನ ಏನಾಯಿತು 1.0, ಅದರ ಯಶಸ್ಸನ್ನು ಒಂದು ಗಮನದಲ್ಲಿಟ್ಕೊಂಡು ಈಗ ಇದನ್ನು ಸೆಕೆಂಡ್ ಡ್ರೈವ್ ಅಂತೇಳಿ ಮಾಡಿದ್ದಾರೆ. ಸೊ ಅದರಲ್ಲಿ ಅತಿ ಹೆಚ್ಚು ಪ್ರಕರಣಗಳು ನಮ್ಮ ರಾಷ್ಟ್ರ ವ್ಯಾಪ್ತಿಯಲ್ಲಿ ಡಿಸ್ಪೋಸಲ್ ಆಗಿದೆ. ಟೋಟಲ್ ಫೈನಲ್ ಪ್ರಕರಣಗಳು ಈ ಸಲ ಆಗಿದ್ದು 25ದಲ್ಲಿ ಎಷ್ಟಾಗಿದೆ ಲೋಕದಲ್ಲಿ ಹಾಂ ಸರ್. ಲೋಕದಲ್ಲೂ ವರ್ಷ ಇಡೀ ನಡೆಯುವಂಥ ಲೋಕದಲ್ಲೂ ನಮಗೆ ಲಾಸ್ಟ್ ಟೈಮ್ ಆದರೆ ನಮಗೆ 21,263 21,263 ಕೇಸಸ್ ಟೋಟಲ್ ಕರ್ನಾಟಕ ನಮ್ಮಲ್ಲಿ ವಿಜಯಪುರದಲ್ಲಿ ಹಾಂ 21,263 ಕೇಸಸ್. ಆಮೇಲೆ 14/3/26 ಕೂಡ ಒಂದು ಲೋಕದಳ ಬರ್ತದೆ, ನ್ಯಾಷನಲ್ ಲೋಕದಳ. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಮಾರ್ಚ್. ಇವಾಗ ನೀವು ರಸ್ತೆ ಸುರಕ್ಷೆ ಬಗ್ಗೆ ಲಾಸ್ಟ್ ಟೈಮ್ ಹೌದು ಸರ್, ನಾವು ಮಾತಾಡಿದ್ವಿ ಅದನ್ನು SP ಅವರ ಒಟ್ಟಿಗೆ. ಈಗ ಬಂದಿದೆ ಸರ್ ಅಂತ ಈಗ ನಮ್ಮ ರಾಜ್ಯ ಪ್ರಾಧಿಕಾರದಿಂದ 30 ದಿನಗಳ ಕಾಲ ದಿನಕ್ಕೊಂದು ರಸ್ತೆ ಸುರಕ್ಷೆ ಅಭಿಯಾನ ಕುರಿತು ಅರಿವು ಮೂಡಿಸಲು ಡೈರೆಕ್ಷನ್ಸ್ ಬಂದಿದೆ. ಅದು ನಾವು DC ಅವರಿಗೂ ಕೂಡ ಪತ್ರ ಹಾಕಿದ್ದೇವೆ. DC ಅವರು ಕೂಡ ಮೀಟಿಂಗ್ ಇಟ್ಟಿದ್ದಾರೆ, ರೋಡ್ ಸೇಫ್ಟಿ ಮೀಟಿಂಗ್ ಇಟ್ಟಿದ್ದಾರೆ. ಆ ಮೀಟಿಂಗ್ ಆದ ಕೂಡಲೇ ನಾಳೆಯಿಂದ ದಿನಕ್ಕೊಂದು ರಸ್ತೆ ಸುರಕ್ಷತೆ ಅಭಿಯಾನ ಅವೇರ್ನೆಸ್ ಕಾರ್ಯಕ್ರಮ ದಿನಕ್ಕೊಂದು 30 ದಿನಗಳವರೆಗೆ ಅದು ನಡೀತದೆ. January 1 to January 30. ಅದನ್ನು ಕೂಡ ತಾವು ಕವರ್ ಮಾಡಿ ಜನರಿಗೆ ಅರಿವು ಮೂಡಿಸಬೇಕಂತ ನಮ್ಮಲ್ಲಿ ಕಳಕಳಿಯ ವಿನಂತಿ. ಇದರಲ್ಲಿ ಏನು ವಿಷಯಗಳ ಬಗ್ಗೆ ರಸ್ತೆ ಸುರಕ್ಷತೆ ಬಗ್ಗೆ ಅಂತ ಹೇಳಿದ್ರೆ ಏನೆಲ್ಲ ರಸ್ತೆ ಸುರಕ್ಷತೆ ಬಗ್ಗೆ ಕಾನೂನು ಇದೆ ಅದರ ಬಗ್ಗೆ ಅರಿವು ಮೂಡಿಸೋದು. ಹೆಲ್ಮೆಟ್ ಹಾಕೊಂಡು ಬರೋದ್ರಿಂದ ಹಿಡಿದು ರೋಡ್ ಟ್ರಾಫಿಕ್ ಏನು ರೂಲ್ಸ್ ಫಾಲೋ ಮಾಡೋದು, ಸಿಗ್ನಲ್ ಜಂಪ್ ಮಾಡದೇ ಇರುವಂಥದ್ದು, ನೀವು ಇಂಡಿಕೇಟ್ರು ಲೆಫ್ಟ್ ರೈಟ್ ತಗೋಬೇಕಿದ್ರೆ ಎಷ್ಟು ಮೀಟರ್ ದೂರದಿಂದ ನೀವು ಇಂಡಿಕೇಟರ್ ಹಾಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ರೂಲ್ಸ್ ಇದೆ. ಎವ್ರಿಥಿಂಗ್ ಮೇಜರ್ಲಿ ಸರ್, ಒಂದು ಮೈನರ್ಗಳಿಗೆ 18 ವರ್ಷದ ಕಡಿಮೆ ಮಕ್ಕಳು ಆಮೇಲೆ ಇದು ಅದು ಅಫೆನ್ಸ್. ಇದು ಮಾಡ್ತಾರೆ ಸರ್, ವೀಲಿ ಮಾಡ್ತಾರೆ, ವೀಲಿ ಅದು ಇದು ಎರಡು. ಆಮೇಲೆ ಸೈಲೆನ್ಸರ್ಗಳನ್ನು ಕಿತ್ತಾಕಿ ಅದು ಕಿವಿ ಹರಿಯೋ ರೀತಿಯಲ್ಲಿ ಲಾಸ್ಟ್ ಟೈಮ್ ಒಂದು ಮೀಟಿಂಗಲ್ಲಿ ನಾನು ಅದರ ಬಗ್ಗೆ SP ಅವ್ರ ಹತ್ರ ಕೇಳಿದ್ದೆ. ನೀವು ಈ ಥರ ಕ್ವಶನ್ ಪೋಸ್ಟ್ ಮಾಡಿರೋದನ್ನು ಕೂಡ ಕೇಳಿದ್ದೆ ಅವರಿಗೆ. ಬಟ್ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ವಿಜಯಪುರದಲ್ಲಿ ವೀಲಿಂಗ್ಸು ಭಾರಿ ಕಡಿಮೆ ಅಂತ ಇನ್ಸಿಡೆಂಟ್ ನಡೀತಾ ಇಲ್ಲ. ಆ ಥರ ಎಲ್ಲಾದರೂ ಇದೆ ಅಂತ ಹೇಳಿದ್ರೆ ನಮಗೆ ಫೋಟೋಸ್ ಅಥವಾ ವಿತ್ ವೆಹಿಕಲ್ ನಂಬರ್
ಒಂದು ವಾಟ್ಸಪ್ ಮಾಡಿದರೆ ಸಾಕು, ನಾವು ವಿಲ್ ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ಅಂತ. ಅವರ ಗಮನಕ್ಕೆ ಬಂದಾಗೆ ಬಿಜಾಪುರದಲ್ಲಿ ನಡೆಯೋದಿಲ್ಲ ಅಂತ ಹೇಳಿದ್ರು. ಅಂದರೆ ಒಂದು ಟ್ರೆಂಡ್ ಬೆಳೆದ್ಬಿಟ್ಟಿದೆ ಸರ್ ಅದು. ಈ ಯುವಕರಲ್ಲಿ ಕಾಲೇಜಸ್ ಏರಿಯಾದಲ್ಲಿ ಕೆಲವೊಂದು ಕಡೆ ಅದು ಫಟ್ 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 ಅಂತ ಸಿಕ್ಕಾಬಿಟ್ಟೆ. ಅಥವಾ ಯಾವ ಲೊಕೇಶನ್ ಅಂತ ಕಳಿಸಿದ್ರೆ ನಾವು ಅದನ್ನು ಆ್ಯಕ್ಷನ್ ಜನ ಏನಾಗ್ತೈತಿ, ನಾವು ಹೋಗ್ತಿರ್ತೀವಲ್ಲ ಮಾಡಿ ಹೋಗ್ತಾರಂದ್ರೆ ಒಂದು ಸೆಕೆಂಡ್ ಎಲ್ಲಿ ಫೋಟೋ ಸಿಗಬೇಕು ಮೆಸೇಜ್ ಅಂತ ಇಂಥ ಕಡೆ ಡೀಲಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅಡಿಷನಲ್ ಎಸ್ ಪಿ ಹೇಳಿದೆ, ಮೆಸೇಜ್ ಮಾಡಿಬಿಟ್ರೆ ಅವರು ಅಲ್ಲಿಂದ CCTV ತೆಗೆದು ನೋಡ್ತಾರೆ. ಎಲ್ಲ ಕಡೆ ಈಗ ಆಲ್ಮೋಸ್ಟ್ ವಿಜಯಪುರದಲ್ಲಿ ಎಲ್ಲ ಸಿಗ್ನಲ್ಗಳಲ್ಲೂ CCTV ಇದೆ, ಟ್ರಾಫಿಕ್ ಸಿಗ್ನಲ್ಸ್. ಸೊ ಹಾಗಾಗಿ ಅದನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮೋಟರ್ ಸೈಕಲಲ್ಲಿ ಡ್ರೈವ್ ಮಾಡಿದ್ದಾರೆ. ಆಮೇಲೆ ಮೈನರ್ ಗಾಡಿ ಓಡಿಸೋದ್ರ ಬಗ್ಗೆ ಎಲ್ಲ ಸ್ಕೂಲಲ್ಲೂ ಕೂಡ ಅವೇರ್ನೆಸ್ ಆಗ್ತದೆ. ವಿಶೇಷವಾಗಿ ಕಾಲೇಜ್ ಮಟ್ಟದಲ್ಲಿ ಮಾಡ್ತಾರೆ. PU ಕಾಲೇಜಲ್ಲಿ ಇದು ಇನ್ನೂ 16 ಮಕ್ಕಳು ಇರ್ತಾವೆ, ಅವಾಗ ಇನ್ನೂ ಅದ್ರ ಬಗ್ಗೆ ಏನು ಅರಿವು ಇರಲಿಲ್ಲ. ಹೈಸ್ಕೂಲ್ ಆಗಿ PU ಕಾಲೇಜ್ PU ಕಾಲೇಜ್ ಎಲ್ಲರೂ ಇನ್ವಾಲ್ವ್ ಮಾಡಿ. और खबरों के लिए देखते रहिए बी न्यूज़ नेशन।